ಇದು ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಮತ್ತು ದೊಡ್ಡಮ್ಮ ದೇವಿ ರಾಮಲಿಂಗೇಶ್ವರ ನವಗ್ರಹ ಮಂಟಪ. ಆ ಯಮ್ಮ 106 ವರ್ಷದಿಂದ ಮಾವಿನ ಮರದ್ದು ಬಿಡ್ದು ಗಳಿಗೆ ಪೂಜೆ ತಿನ್ಕೊಂಡು ಮಾವಿನ ಮರದ್ದು ಬುಡ್ದಾಗಿದ್ಲು ಗುಂಡು ತೋಪು ಇದು. ಆಮೇಲೆ ತೆಂಗಿನಕಾಯಿ ಇಲ್ಲಿ ಬಂದು ಕಟ್ಟಿದ್ರೆ ಇದೇ ಊರಲ್ಲೇ ಇರೋರು ಬಂದು ಇಲ್ಲೆಲ್ಲ ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ. ನಂಬಿಕೆಯಿಂದ ಬರಬೇಕಷ್ಟೆ. ಬಂಧು ಭಕ್ತಾದಿಗಳಿಗೆ ತಮ್ಮ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಮಾಟ, ಮಂತ್ರ, ಶತ್ರುಕಾಟ, ಭೂತ ಪ್ರೇತ, ಪಿಶಾಚಿ ಕಾಟ, ದೃಷ್ಟಿದೋಷ, ಅಭಿಚಾರ, ವಿಷಪ್ರಯೋಗ, ಕಂಟಕ ಪರಿಹಾರಕ್ಕೆ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆಗೆ ಪ್ರತ್ಯಂಗಿರಿ ಹೋಮ ಮುಂತಾದಂತಹ ಹೋಮ ಹವನಗಳನ್ನ ನಡೆಸಬಹುದು. ತಾಯಿ ಶಕ್ತಿ ದೇವತೆ ಆಗಿರುವಂತಹ ಶ್ರೀ ಕ್ಷೇತ್ರ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಸ್ವಾಮಿಯ 23ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾಳಿಕಾ ದೇವಿಯ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ಜಿಗಣಿಗೆ ಸಮೀಪ ಇರುವಂತಹ ಬೊಮ್ಮಂಡಳ್ಳಿ ಮತ್ತು ದ್ಯಾವಸಂದ್ರ ಗ್ರಾಮಗಳ ಮಧ್ಯದಲ್ಲಿ ನೆಲೆಸಿರುವಂತಹ ಈ ಶಕ್ತಿ ದೇವತೆಯರ 23ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ 2 ದಿನಗಳ ಕಾಲ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು. ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾದಂತಹ ಪೂಜೆಗಳು ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮಸ್ಥರು, ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಗ್ರಾಮಸ್ಥರು ಹಾಗೂ ಈ ತಾಯಿಯ ಸೇವೆಯಿಂದ ಮತ್ತು ಈ ತಾಯಿಯ ವಿಶೇಷವಾದಂತಹ ಪೂಜೆ ಮತ್ತು ತಾಯಿಯ ಆಶೀರ್ವಾದದಿಂದ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗಿರ್ತಕ್ಕಂತಹ ಭಕ್ತಾದಿಗಳು ಕೂಡ ಈ ಒಂದು 23ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. रवि नाम देस्य चंद्र नाम देस्य कामाक्षी नाम कांतक नाम देस्य शोभा. ओम विजयाय नमः, ओम जयाय नमः, ओम वाण्याय नमः, ओम सर्वगाताय नमः. हेळ जोरग ओम गौर्यै नमः. ಹೌದು, ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕಾಳಿಕಾ ದೇವಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ತಾಯಿ ಕಾಟೇರಮ್ಮ ಹಾಗೂ ಮೂಗುಮುನೇಶ್ವರ ಸ್ವಾಮಿಯ 23ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಗುಡಿ ಗ್ರಾಮಗಳಾಗಿರುವಂತಹ ಬೊಮ್ಮಂಡಳ್ಳಿ ಮತ್ತು ದ್ಯಾವಸಂದ್ರದ ಮಧ್ಯಭಾಗದಲ್ಲಿರುವಂತಹ ಗುಂಡು ತೋಪಿನಲ್ಲಿ ನೆಲೆಸಿರ್ತಕ್ಕಂತ ಈ ಶಕ್ತಿ ದೇವತೆಯರನ್ನ ವಿಶೇಷವಾಗಿ ಅಮಾವಾಸ್ಯೆ ಎಂದು ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿದರೆ ಒಳಿತಾಗುತ್ತದೆ ಎಂಬುದು ನಂಬಿಕೆ ಮತ್ತು ಅದು ಈ ಭಕ್ತಾದಿಗಳಿಗೆ ಒಳಿತನ್ನೇ ಮಾಡಿದೆ ಅಂತಲೂ ಕೂಡ ಭಕ್ತಾದಿಗಳು ತಿಳಿಸ್ತಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೂ ಅಮಾವಾಸ್ಯೆಯ ಪ್ರತ್ಯಂಗಿರಿ ಹೋಮದಿಂದ ಪರಿಹಾರ ಉಂಟು ಅಂತಲೂ ಕೂಡ ಭಕ್ತಾದಿಗಳು ತಿಳಿಸ್ತಾರೆ. ಈ ಒಂದು ವಾರ್ಷಿಕೋತ್ಸವ ಮತ್ತು ಕಾಳಿಕಾ ದೇವಿಯ ಪ್ರಾಣ ಪ್ರತಿಷ್ಠೆಯ ಆ ಎಲ್ಲ ದೃಶ್ಯಗಳ ಮತ್ತಷ್ಟು ಝಲಕ್ ನೋಡೋಣ ಬನ್ನಿ.
ಹೌದು, ಸಹಜವಾಗಿ ನಾವುಗಳು ಪ್ರತಿನಿತ್ಯವೂ ಕೂಡ ಎದುರುಕೊಳ್ಳುವಂಥದ್ದು ಮಾಟ. ಆ ಒಂದು ತಾಯಿಯ ಶಕ್ತಿಯಿಂದ ಅವುಗಳಿಂದ ನಾವು ಶತ್ರುಕಾಟ, ಭೂತ ಪ್ರೇತ, ಪಿಶಾಚಿ ಕಾಟ, ದೃಷ್ಟಿದೋಷ, ಅಭಿಚಾರ ಹಾಗೂ ವಿಷಪ್ರಯೋಗ, ಕಂಟಕ ಪರಿಹಾರಕ್ಕಾಗಿ ಈ ಒಂದು ದೇಗುಲದಲ್ಲಿ ವಿಶೇಷವಾದಂತಹ ಅಮಾವಾಸ್ಯೆಯಂದು ಪ್ರತ್ಯಂಗರಿ ಹೋಮವನ್ನು ಕೂಡ ಮಾಡಿಸಬಹುದು. ಅದಕ್ಕಾಗಿ ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಕೂಡ ಮಾಡಬಹುದಾಗಿದೆ. ಈ ಒಂದು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ओम यस्य स्मृत्य वरदो भवेतु इति साक्षता हिरण्य उदकं विसृजा देवताभ्यो नमस्कारं करोमि शिरसा नमस्कारं करोमि. ಹಾಗೂ ದೇವಸ್ಥಾನದ ಜೋಡಿ ಗ್ರಾಮಗಳ ಮಧ್ಯೆ ಇದು ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಕಾಟೇರಮ್ಮ ಮತ್ತು ಮೂಗುಮುನೇಶ್ವರ ಮತ್ತು ದೊಡ್ಡಮ್ಮ ದೇವಿ ರಾಮಲಿಂಗೇಶ್ವರ ನವಗ್ರಹ ಮಂಟಪ. ಇದು ದೇವತೆ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಇರಲಿ, ಭಕ್ತಾದಿಗಳು ಬಂದು 9 ವಾರಗಳ ಕಾಲ ಈ ಕ್ಷೇತ್ರಕ್ಕೆ ಬಂದು 9 ವಾರ ಸುತ್ತಾಕಿ ಕಾಯಿ ಕಟ್ಟಿದರೆ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ 100% 3 ವಾರದಲ್ಲೇ ಫುಲ್ ಬಗೆಯಿರುತ್ತೆ. ಇದು 25 ವರ್ಷ ದೇವಸ್ಥಾನ, 23 ವರ್ಷದ ವಾರ್ಷಿಕೋತ್ಸವ ಹಾಗೂ ಮೂಗುಮುನೇಶ್ವರ ಮತ್ತು ಕಾಳಿಕಾ ದೇವಿ ನೂತನ ಪ್ರತಿಷ್ಠಾಪನೆ ಎಲ್ಲ ಹಮ್ಮಿಕೊಂಡಿರಾಗಿದೆ. ಮತ್ತು ಯಾವುದೇ ಸಮಸ್ಯೆ, ಏನೇ ಸಮಸ್ಯೆ ಆಗಿರಲಿ ಭಕ್ತಾದಿಗಳಿಗೆ, ಇಂಥ ಸಮಸ್ಯೆ ಅಂತಲ್ಲ, ಯಾವುದೇ ಸಮಸ್ಯೆ ಇದ್ದರೂ ತಾಯಿ ಭಾಳ ಮಹಿಮೆ ಇದೆ. ಆ ಮಹಿಮೆಯಿಂದ ಭಕ್ತಾದಿಗೆಲ್ಲ ಸಮಸ್ಯೆ ಪರಿಹಾರ. ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭಕ್ತಾದಿಗಳು ಈ ಒಂದು ತಾಯಿಯ ಶಕ್ತಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಹಾಗೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ನಾನು ಇಲ್ಲಿ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಆಮೇಲೆ ತೆಂಗಿನಕಾಯಿ ಇಲ್ಲಿ ಬಂದು ಕಟ್ಟಿದ್ರೆ ತುಂಬ ದೂರ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ. ಇದೇ ಊರಲ್ಲೇ ಇರೋರು ಬಂದು ಇಲ್ಲೆಲ್ಲ ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ. ನಂಬಿಕೆಯಿಂದ ಬರಬೇಕಷ್ಟೆ. ನಂಬಿಕೆ ಒಂದಿದ್ದರೆ ಎಲ್ಲ ದೇವರು ಒಂದೇ. ಕಾಟೇರಮ್ಮ ಇಲ್ಲಿರೋಳು ಕಾಟೇರಮ್ಮನೇ, ಹೊಸಕೋಟೆಯಲ್ಲಿರೋದು ಕಾಟೇರಮ್ಮನೇ. ಇಲ್ಲಿ ಬಂದ್ರೂ ಒಳ್ಳೇದಾಗುತ್ತೆ, ಅಲ್ಲಿ ಹೋದ್ರೂ ಒಳ್ಳೇದಾಗುತ್ತೆ. ಯಾಕಂದರೆ ಇದೇ ಊರಲ್ಲಿ ಇದ್ದೀವಿ, ಇಲ್ಲೇ ಬಂದು ಇಲ್ಲೇ ಕಾಯಿ ಕಟ್ಟಿ ಎಲ್ಲ ಪೂಜೆ ಮಾಡ್ಕೊಂಡು ಹೋದರೆ, ಎಲ್ಲ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನಮಗೂ ತುಂಬ ಒಳ್ಳೆಯದಾಗಿದೆ. ಬೇರೆಯವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮಿಂದ ಇದು ಬೇರೆಯವ್ರಿಗೂ ತಿಳಿಲಿ. ಇಲ್ಲಿರೋ ಊರವರು ಬಂದು ಎಲ್ಲ ನಂಬಿಕೆಯಿಂದ ಅವರು ತೋರಿಸ್ಕೊಟ್ರೆ ಎಲ್ಲ ಬೇರೆ ಊರಿಂದನೂ ಬಂದು ಪೂಜೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ನಮ್ಮೂರು ಉದ್ಧಾರ ಮಾಡೋಣ, ನಾವಿರೋ ಕಡೆ ಉದ್ಧಾರ ಮಾಡೋಣ. ಮಕ್ಕಳಿಗೆಲ್ಲ 1 ಅವರು
ದೇವರು ಹಾಡು ಹೇಳೋದು ಅದೆಲ್ಲ ಹೇಳಿ ಕೊಟ್ಟು ದೇವ್ರ ಮೇಲೆ ಭಕ್ತಿ ಮೂಡಿಸ್ರಿ, ನಮ್ಮ ಹಿಂದೂ ಧರ್ಮ ಮುಂದೆ ಮುಂದೆ ಬರಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಆ ಯಮ್ಮ 106 ವರ್ಷದಿಂದ ಮಾವಿನ ಮರದ್ದು ಬಿಡ್ದು ಗಳಿಗೆ ಪೂಜೆ ತಿನ್ಕೊಂಡು ಮಾವಿನ ಮರದ್ದು ಬುಡ್ದಾಗಿದ್ಲು ಗುಂಡು ತೋಪು ಇದು. ಭಕ್ತರು ಬಂದ್ರೇನೋ ಅವ್ರಿಗೆಲ್ಲ ಒಳ್ಳೇದು ಮಾಡಿಕೊಟ್ಟವಳೆ ಅಮ್ಮ. ಅವ್ರಿಗೆ ಮಕ್ಕಳಾಗವೆ, ಕಾರ್ಯವೂ ನಡೆಸ್ಕೊಟ್ಟವಳೆ, ಏನೂ ತೊಂದರೆ ಇಲ್ಲ. ಭಕ್ತರು ಸೇರಲಿ. ಇಲ್ಲಿ ಗುಂಡುತೋಪೊಳಗೆ 2 ಆಲದ ಮರ ಇದೆ. ಇದು ಪೂಜೆಗಳು ಎಲ್ಲ ಚೆನ್ನಾಗಿ ನಡೀತದೆ. ಕಾಯಿ ಇನ್ಮೇಲೆ ಕಟ್ಟಾನ ಅಂತ ತಾಯಿ ಹೆಸ್ರನಾಗ ಕಾಟೇರಮ್ಮ ಹೆಸ್ರನಾಗ ಕಾಯಿ ಕಟ್ಟೋಣ ಅಂತ, ಏನೂ ತೊಂದರೆ ಆಗಲ್ಲ, ಚೆನ್ನಾಗಿ ಮೇಲಾತೈತೆ. ನಾವು ಆ ತಾಯಿ ತಲೆ ಮೇಲೆ ಹೂವು ಇಕ್ಕಿ ಸೇವೆ ಮಾಡೋರು. ಭಕ್ತಾದಿಗಳೆಲ್ಲ ಬರ್ತಾರೆ, ಮಕ್ಕಳಾಗವೆ, ಎಲ್ಲ ಕಾಯಿಲೆನೂ ಮೇಲಾಗೈತೆ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಹಾ ತಾಯಿಯನ್ನು ಈ ದೇಗುಲದ ಅರ್ಚಕರಾಗಿರ್ತಕ್ಕಂಥವರು ಕೂಡ ಈ ಒಂದು ದೇಗುಲದ ವಿಶೇಷತೆ ಮತ್ತು ತಾಯಿಯ ಶಕ್ತಿಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇದೊಂದು ವಿಶೇಷವಾದ ಕ್ಷೇತ್ರ. ಶ್ರೀ ಕಾಟೇರಮ್ಮ ಹಾಗೂ ಮೂಗು ಮುನೇಶ್ವರ ಸ್ವಾಮಿ ದೇವಾಲಯ ದೇವಸಂದ್ರ ಮತ್ತು ಬೊಮ್ಮನಹಳ್ಳಿ ಈ ಮಧ್ಯದಲ್ಲಿ ಬರುತ್ತದೆ, ಈ ಗ್ರಾಮದ ಮಧ್ಯದಲ್ಲಿ. ಇದು ಗುಂಡುತೋಪು ಅಂತ. ಈ ತೋಪಲ್ಲಿ ನೆಲೆಸಿರುವಂಥ ಕಾಟೇರಮ್ಮ ಮತ್ತು ಮೂಗು ಮುನೇಶ್ವರ ಸ್ವಾಮಿ ಹಾಗೂ ವಿಶೇಷವಾಗಿ ಸುಮಾರು ಅಡಿ ನಿಂತಿರುವಂಥ ಮಹಾಕಾಳಿ ದೇವತೆ. ಇಂದು ಅದು ಪ್ರತಿಷ್ಠಾಪನೆ ಆಗಿದೆ, ಮೂಗು ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಇಲ್ಲೊಂದು ವಿಶೇಷತೆಗಳು ನಡೀತವೆ. ಬಂಧು ಭಕ್ತಾದಿಗಳಿಗೆ ತಮ್ಮ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಹಾಗೂ ಬಾಲಗ್ರಹ ಮತ್ತು ಯಾವುದೇ ಮಾಟ ಮಂತ್ರ ದುಷ್ಟಿದೋಷ ವಾಮಾಚಾರ ಶತ್ರುಕಾಟಗಳು ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. ಮತ್ತು ಅಮಾವಾಸ್ಯೆಗೆ ಒಂದು ಸಾರಿ ಇವರು ಪ್ರತ್ಯಾಂಗಿರ ಹೋಮ ನಡೆಸಬೇಕು ಅಂತ ದೇವಸ್ಥಾನ ಆಡಳಿತ ಮಂಡಳಿಯವರು ನಿರ್ಧರಿಸಿದ್ದಾರೆ. ಅದು ಏನಕ್ಕೆ ಅಂತಂದರೆ ಅದೇ ಶತ್ರುಕಾಟಗಳು, ವಾಮಾಚಾರ, ದೃಷ್ಟಿದೋಷಗಳು, ಯಾವುದೇ ವಿಷ ಪ್ರಯೋಗಗಳು, ಯಾವುದೇ ಮದ್ದು ಮಡಿ ಇದು ಇಟ್ಟಿದ್ದರೆ ಈ ಪ್ರಯೋಗಗಳು ನಿವಾರಣೆ ಆಗ್ತದೆ ಅಂಥೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಎಲ್ರಿಗೂ ಯಶಸ್ಸು ಸಿಗಲಿ, ಬಂಧು ಭಕ್ತಾದಿಗಳಿಗೆ ಆ ಯಮ್ಮ ಆಯುರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಇದು ಕಾಟೇರಮ್ಮ ದೇವಾಲಯದ ವತಿಯಿಂದ ಸಂಪತ್ ಕುಮಾರ್ ಮತ್ತು ಅವ್ರ ತಾಯಿ ಶ್ರಮಪಟ್ಟು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಮತ್ತು ಎಲ್ಲ ಭಕ್ತಾದಿಗಳು ಸಹಾಯ ಮಾಡಿದ್ರೇ ಈ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತದೆ. ದಯವಿಟ್ಟು ಎಲ್ಲರೂ ಸಹಾಯ. ಒಂದು ಯಲಮುದೊಡ್ಡಿ ಗ್ರಾಮದಿಂದ ಬಂದಿದ್ದೀನಿ. ಇಲ್ಲಿ ಸುಮಾರು ಒಂದು 3 ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೀನಿ. ಅಮ್ಮ ತುಂಬ ಪವರ್ಫುಲ್ ಇದೆ. ನೀವು ಯಾರ ಮೇಲೇನೂ ನಂಬಿಕೆ ಇಟ್ಕೋಬೇಡಿ. ದೇವ್ರನ್ನ ನಂಬಿ, ದೇವ್ರ ನಂಬಿಕೆ ಇಟ್ಕೊಂಡು, ದೇವ್ರನ್ನ ನಂಬ್ಕೊಂಡು ಆ ಅಮ್ಮನ ಕುತ್ಕೊಂಡು ಪ್ರೇಯರ್ ಮಾಡಿಕೊಂಡು 9 ವಾರ ಜೋಡಿ ಆಳದ ಮರಕ್ಕೆ ತೆಂಗಿನಕಾಯಿ ಕಟ್ಟಿ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಬೊಮ್ಮನಹಳ್ಳಿ ಮತ್ತು ದ್ಯಾವಸಂದ್ರದ ಮಧ್ಯಭಾಗದಲ್ಲಿ, ಅಂದರೆ ಈ ಜೋಡಿ ಗ್ರಾಮಗಳ ಮಧ್ಯಭಾಗದಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಕ್ಷೇತ್ರ ಈ ಒಂದು ಕಾಟೇರಮ್ಮ ಮತ್ತು ಮೂಗು ಮುನೇಶ್ವರ ಈಗ ಕಾಳಿಕಾದೇವಿಯ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತಾದಿಗಳು ಕೂಡ ಒಂದು ರೀತಿಯಾದಂತಹ ನಿರಾಳ ಭಾವದಿಂದ ತಾಯಿಗೆ ನಮಿಸಿ ತಾಯಿಯನ್ನ ಅರಿಸಿಕೊಂಡು ಮತ್ತು ತಾಯಿಯಿಂದ ಆಶೀರ್ವಾದವನ್ನ ಪಡೆದುಕೊಂಡರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.